ತುಂಬ ಖುಷಿ ಆಗುತ್ತೆ. ಕಾರ್ಯಕ್ರಮ ರೈತರ ಮಾಡಿದ್ರು ಭಾರಿ ನಾನು ಮಾಡಿಸಿದ್ದು ಮಾಡಿಸ್ತಾ ಇದ್ದೀನಿ. ಈಗಲೂ ಕೆಲಸಗಳೆಲ್ಲ ಒಂದು ಕೆರೆ ಜನ ಅನುದಾನ ಮಂಜೂರಾತಿ ಆಗಿದೆ. ನಮಗೆ ನಾವೇನು ಜನ ಕಲಿದ್ದೀವಿ. CM ವಿಶೇಷ ಆಸಕ್ತಿ ತೋರಿಸೋಕ್ಕೆ ಮಾಡಿದ ಕೆಲಸ ನೋಡಿ ಇಲ್ಲೇ ಬದಲಿ ನೋಡಿ ಇಲ್ಲೇ ಬದಲಿ ನೋಡಿ ಇಲ್ಲೇ. ಈಗ ನನಗೆ ನಮ್ಮ ರಾಮನಾಥಪುರ ಹೋಬಳಿ ಜನ ಒಗ್ಗಟ್ಟಾಗಿ ಬಂದು ಒಂದು ಮನವಿ CMಗೆ ಮಾಡೋ ಅಂಥದ್ದು ಎಲ್ಲರೂ ಒಗ್ಗಟ್ಟಾಗಿ ಬಂದು 100% ಅದಾಗುತ್ತೆ. KTS ಸ್ಕೂಲ್ನ ಮಾಡಿಸ್ಬೇಕು ಅಂತ ಇದ್ದೀವಿ. ಗುರುರಾಜ್ ಸ್ಕೂಲ್ ನಮ್ಮ KTS ಇದೆ. ಅದು ತುಂಬ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರದಿಂದ ಇಂಗ್ಲೀಷ್ ಮೀಡಿಯಂ ಜೊತೆಗೆ 5 ಕೋಟಿ ಅನುದಾನದ ಜೊತೆಗೆ ಒಳ್ಳೆ ಸುಸಜ್ಜಿತವಾದಂಥ ಸ್ಕೂಲು ಅದನ್ನು ಮಾಡಿಸ್ಬೇಕು ಅನ್ನೋ ಯೋಜನೆ ನನಗೆ. ಇದು ರಾಗಿ ಕೇಂದ್ರ ಏನಾಗುತ್ತೆ ಅಂದರೆ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಶಾಸಕರು ಅದಕ್ಕೆ ಪೂಜೆ ಮಾಡ್ತಾರೆ. ನಾವು ಅದಕ್ಕೆ ಇಂಟ್ರೂಪರ್ ಆಗಲ್ಲ. ರೈತರಿಗೆ ಅನುಕೂಲ ಆಗಬೇಕು, ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈಗ ಶಾಸಕರು ಪೂಜೆ ಮಾಡ್ಬೇಕಾದ್ರೆ ನಾವು ಬರೋದು. ಈಗ ನಾನು ಬಂದೆ ಅಂದರೆ 1000 ಜನ ರೈತರು ಸೇರ್ತಾರೆ. ಅವರು ಜೈಕರ ಹಾಕೋದು ಅವರಿಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾನು ಬರೋಕ್ಕೆ ಹೋಗಲಿಲ್ಲ. ಅದಕ್ಕೆ ಇಂಟ್ರೂಫೇರು ಆಗಲಿಲ್ಲ. ಆದರೆ ನಮ್ಮ ಒಂದು ಈ ಭಾಗದ ರೈತರು ಇಲ್ಲ ಸನ್ಮಾನ ಮಾಡಲೇಬೇಕು ಬನ್ನಿ ಅಂತ ಇವತ್ತು ಅವರೊಂದು 6-10 ದಿವಸದಿಂದ ಡೇಟ್ ಕೇಳ್ತಿದ್ರು. ಇವತ್ತು ನಾನು ತುಂಬ ಆಭಾರಿಯಾಗಿದ್ದೀನಿ. 100% ಇರ್ತೀನಿ. ನನ್ನ ಯೋಜನೆಗಳಿದೆ. ನನ್ನ ರೈತರಿಗೆ ಈ ರೀತಿಯೇ ನಾನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲೂ ಇದೆ. ನನ್ನ 3 ಯೋಚನೆ ಮಾಡೋದೇ ಅದ್ರ ಬಗ್ಗೆ. ಆ ಯೋಜನೆಗಳಂತ ನಾನು ಜಾರಿ ಮಾಡಿಸ್ತೀನಿ. ಈಗಲೂ ಮಾಡ್ತಾಯಿದ್ದೀವಿ, ಮುಂದೆನೂ ಮಾಡ್ತೀವಿ. ಮೊನ್ನೆ ಇದು ಮಳೆ ಹೋಗೋದು ಪಾಪ ನಮ್ಮ ಮಡಿಮಲೇಶ್ವರ ಬಾನ್ಗುಜ್ಜಿ ಬಳೆ ಗಿಡ ಎಲ್ಲ ಮುರಿದೋಗಿದ್ವು. ತುಂಬ ಹೊಟ್ಟೆ ಹೊರಿತ್ತು. ನಾನೇ ತಹಶೀಲ್ದಾರಿಗೆ ಫೋನ್ ಮಾಡಿ ಏನು ಹಾಸನ ಜಿಲ್ಲೆ ಹೊಸ ಜಿಲ್ಲಾಧ್ಯಕ್ಷರಾಗಿದ್ದಾರೆ ನಮ್ಮ CD ದಿವಾಕರ್ ಗೌಡರು. ಮುಂದಿನ ಭವಿಷ್ಯದ ನಾಯಕ ಅಂತ ನಾವು ಈಗ ಹೆಮ್ಮೆಯಿಂದ ಹೇಳ್ತೀವಿ. ಯಾಕೆಂದರೆ ಪ್ರಜೆಗಳು ಅಂತ ಏನು ಹೇಳ್ತೀವಿ ಹಾಗೆ ಮುಂದಿನ ಯುವ ನಾಯಕತ್ವ ಹೊಂದಿರುವಂಥ ನಮ್ಮ CD ದಿವಾಕರ್ ಗೌಡರು ನಮ್ಮ ಅರಕಲಗೂಡು ತಾಲೂಕು ಭಾಗದಲ್ಲಿ ಸಾಕಷ್ಟು ಗ್ರಾಮಗಳಿಗೆ ದೇವಸ್ಥಾನಗಳಾಗ್ಬೋದು, ಸರ್ಕಾರಿ ಶಾಲೆ ಅಭಿವೃದ್ಧಿಗಳಾಗ್ಬೋದು ಮತ್ತು ಎಷ್ಟೋ ಜನರಿಗೆ ಆಶ್ರಯ ಮನೆಗಳು ಸಿಗ್ತಾಯಿಲ್ಲ, ಕರೆಂಟ್ಗಳು ಸಿಗ್ತಾಯಿಲ್ಲ, ಬಡವರು ಸಿಗ್ತಾಯಿಲ್ಲ. ಬಡವರು ಸಿಗುವಂಥ ಕೆಲಸ ನೇರವಾಗಿ ಮತ್ತು ಹೋಬಳಿ ಸರ್ಕಾರಿ ಆಸ್ಪತ್ರೆ ಇದೆ. ಅದಕ್ಕೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ವ್ಯವಸ್ಥೆಗಳಿಲ್ಲ. 1 ಕೋಟಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಂದವರಿಗೆ ಬಡವರಿಗೆ ಉನ್ನತ ರೀತಿಯಲ್ಲಿ ಒಂದು ಆರೋಗ್ಯ ಚಿಕಿತ್ಸೆ ಸಿಗಬೇಕಂತೇಳಿ ಮಾಡಿಕೊಂಡಿದ್ದಾರೆ. ಮತ್ತು ಏನು ರಾಮನಾಥಪುರ ಹೋಬಳಿಯಲ್ಲಿ ರಾಗಿ ಕೇಂದ್ರ ಮಾಡಿಕೊಂಡಿದ್ದಾರೆ. ರಾಗಿ ಮತ್ತು ಭತ್ತ ಕೇಂದ್ರ ಒಂದು ಖರೀದಿ ಕೇಂದ್ರ ಮಾಡಿಕೊಂಡಿದ್ದಾರೆ. ನಿಜವಾಗ್ಲೂ ನಮ್ಮ ರೈತರಿಗೆ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಪರವಾಗಿ ಅವ್ರಿಗೆ ಹೆಚ್ಚಿನ ಇನ್ನ ರೈತ ಮುಖಂಡರು ರೈತರು ಹೆಚ್ಚಿನ ಬೆಂಬಲ ಸೂಚಿಸಬೇಕು. ಇವ್ರು ಮಾಡ್ತಾ ಇರುವಂಥ ಕೆಲಸ ಗುರುತಿಸಬೇಕು. ಇವ್ರು ಮಾಡುವಂಥ ಕೆಲಸಕ್ಕೆ ಸಂಪೂರ್ಣ ಬೆಂಬಲ ಎಲ್ಲರೂ ಕೊಡಬೇಕಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ಒಂದು ಭವಿಷ್ಯದ ನಾಯಕರಾಗ್ಲಿ ಅಂತ ತುಂಬಾ ನಂಬಿಕೆ ಇದೆ. ಯಾಕೆಂದ್ರೆ ಈಗ 6 ತಿಂಗಳು ವರ್ಷ ಇದ್ದಂಗೆ ಎಲೆಕ್ಷನ್ ಇದ್ದಾಗ ಬರ್ತಾರೆ. ಅದು 6 ತಿಂಗಳು ವರ್ಷ ಇದ್ದಂಗೆ ಅವ್ರು ಎಲೆಕ್ಷನ್ ಬಂದಿಲ್ಲ. ಇವ್ರು ಏನು ಈಗಾಗಲೇ ಸುಮಾರು 2 ವರ್ಷದಿಂದ ನಿರಂತರವಾಗಿ ಅವ್ರು ಕೆಲಸ ಮಾಡ್ಕೊಂಡು ಇದ್ದಾರೆ. ಮುಂದಿನ ದಿನಗಳಲ್ಲೂ ಮಾಡ್ತಾರೆ. ಯಾಕಂದ್ರೆ ಈಗ ಯಾವುದೇ ಅಧಿಕಾರ ಸಿಕ್ಕಿಲ್ಲ ಅಥವಾ ಅಧಿಕಾರಕ್ಕೆ ನಿಂತಿಲ್ಲ. ಯಾವುದೇ MLA ಎಲೆಕ್ಷನ್ಗಾಗಲಿ ಇನ್ನೊಂದಕ್ಕಾಗಲಿ ಅವ್ರಿಗೂ ನಿಂತಿಲ್ಲ. ಅವರು ಈಗಾಗಲೇ ಕೆಲಸ ಮಾಡುವ ಅವರು ಕೆಲಸ ಮಾಡೋ ಮುಖಾಂತರ ಅವ್ರನ್ನ ರೈತರು ಮಾಡ್ತಾ ಇದ್ದಾರೆ, ಜನರು ಮಾಡ್ತಾರೆ. ಅಧಿಕಾರ ಇಲ್ಲದೇ ಇಷ್ಟು ಕೆಲಸ ಮಾಡ್ತಾ ಇರೋರು ಅಧಿಕಾರ ಸಿಕ್ಕಿದ್ಮೇಲೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ. ಹೆಚ್ಚಿನ ರೀತಿಯಲ್ಲಿ ಜನರ ಹತ್ತಿರದಿಂದ ಸಮಸ್ಯೆನ ಹೋಗಲಾಡಿಸ್ತಾರೆ. ಅವ್ರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತೀವಿ.
ಓಕೆ. ಫಲಾನುಭವಿಗಳಿಗೆ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಖಾತೆಯನ್ನು ಮಾಡಿಕೊಡ್ಬೇಕು. ಫಲಾನುಭವಿಗಳಿಗೆ ರಾಮನವಮಿ ಕೊಟ್ಟಂತ ಹಕ್ಕುಪತ್ರವನ್ನು ಕೊಡಬೇಕು. ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಶಕ್ತಿ ದಿವಾಕರ್ ಗೌಡರಲ್ಲಿದೆ. ದಿವಾಕರ್ ಗೌಡರು ಮುಖ್ಯಮಂತ್ರಿಗಳ ಮನೆ ಬಾಗಿಲಿಗೆ ಅವರೆಲ್ಲರೂ ನಾನು ಅವ್ರ ಜೊತೆ ಹೋಗಿ ಕರ್ಕೊಂಡೋಗಿ ಕೆಲಸವನ್ನ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಈಗ ದಿವಾಕರ್ ಗೌಡ ಹೇಳಿದ ಹಾಗೆ ಅನೇಕ ದೇವಸ್ಥಾನಗಳಿರ್ಬೋದು, ಅನೇಕ ರಸ್ತೆಗಳಿರ್ಬೋದು ಕಾಮಗಾರಿ ಮಾಡಿದ್ದಾರೆ. ಆದರೂ ಏನು ದಿವಾಕರ್ ಗೌಡರು ಮಾಡಿದರೆ ಅಷ್ಟೇ. ಖಾಲಿ ಶಾಸಕರು ಎಲ್ಲ ನಾನು ಮಾಡುತ್ತೆ ಅಂತೇಳಿ ಪೂಜೆಯನ್ನು ಮಾಡೋದ್ರ ಮೂಲಕ ಜನರಿಗೆ ಚೆನ್ನಾಗಿ ಬಣ್ಣವನ್ನು ಹಚ್ತಾರೆ. ಅದು ಆಗಬಾರ್ದು. ಯಾರು ಕಷ್ಟಪಟ್ಟು ರೈತ ದುಡಿತಾನೆ ಅವನಿಗೆ ಪ್ರತಿಫಲ ಸಿಗಬೇಕು. ಯಾರು ಕಷ್ಟಪಟ್ಟು ರೈತರ ಪರವಾಗಿ, ದೀನದಲಿತರ ಪರವಾಗಿ, ನೊಂದವರ ಪರವಾಗಿ ರಾಜಕೀಯವನ್ನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ, ಅವರು ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳಾಗಬೇಕೆ ಹೊರತು ಕಪಟ ನಾಟಕ ಆಡ್ತಕ್ಕಂಥ, ಸುಳ್ಳು ಹೇಳ್ತಕ್ಕಂಥ, ವರ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಹಾರುವವರಿಗೆ ಜನ ಬುದ್ಧಿಯನ್ನು ಕಲಿಸಬೇಕು. ಈಗ ರಾಮಸ್ವಾಮಿ ಆಗಿರ್ಬೋದು, ಮಂಜು ಆಗಿರ್ಬೋದು, ಯಾಕೆ ಶಕ್ತಿ ಇರಲಿಲ್ವ ರಾಗಿ ಕೇಂದ್ರ ಮಾಡಲಿಕ್ಕೆ? ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅಂದಮೇಲೆ ಇನ್ನು ರಾಗಿ ಕೇಂದ್ರ ಎಲ್ಲಿ ಮಾಡ್ತಾರೆ? ಬರೀ ಬೂಟಾಟಿಕೆಯನ್ನು ಆಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ದಿವಾಕರ್ ಗೌಡರು ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ಅವರ ಪರವಾಗಿ ನಿಲ್ಲಬೇಕು. ದಿವಾಕರ್ ಗೌಡರು ಇನ್ನು ಮುಂದಿನ ಪೀಳಿಗೆಗೆ ಅನುಕೂಲವಾದಂತಹ ಕಾರ್ಯಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಮಾಡಿಸಿ ಈ ತಾಲೂಕಿಗೆ ಒಳ್ಳೆಯ ಕೀರ್ತಿಯನ್ನು ತರ್ತಾರೆ ಅಂತೇಳಿ ನನ್ನ ನಂಬಿಕೆ. ಹಾಸನ ಜಿಲ್ಲಾ ಕಿಸಾನ್ ಅಧ್ಯಕ್ಷರಾದಂಥ ಶ್ರೀ ದಿವಾಕರ್ ಗೌಡರು ಇವತ್ತು ರಾಮನಾಥಪುರದ ಹೋಬಳಿಗೆ ಅಕ್ಕಿ ಮತ್ತು ರಾಗಿ ಜೋಳ ಖರೀದಿ ಮಾಡುವಂಥ ಒಂದು ಕೇಂದ್ರವನ್ನು ತಂದಿರುವುದು ತುಂಬ ಸಂತೋಷ ರೈತರಿಗೆ. ಈ ಒಂದು ಭಾಗದಲ್ಲಿ ಇವತ್ತು ಅರಕಲಗೂಡು ತಾಲೂಕಾದ್ಯಂತ ಎಲ್ಲ ಗ್ರಾಮಗಳಿಗೆ ಅವರ ವೈಯಕ್ತಿಕವಾದಂಥ ಫಂಡ್ಗಳನ್ನು ದೇವಸ್ಥಾನಗಳಿಗೆ ಕೊಟ್ಟು ದೇವಸ್ಥಾನ ಅಭಿವೃದ್ಧಿ ಮತ್ತು ಎಲ್ಲ ಸ್ಟ್ಯಾಚುಗಳನ್ನು ಎಲ್ಲ ಜನ ಎಲ್ಲ ವರ್ಗದವರೆಗೂ ಕೂಡ ಎಲ್ಲ ಸ್ಟ್ಯಾಚು ಯುವ ನಾಯಕರಾಗಿ ಇದ್ದಾರೆ. ಈಗ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಇವರ ಒಂದು ಕೆಲಸಕ್ಕೆ ಹೋಗ್ಬಿಟ್ಟು ಅವರಿಗೆ ಆಶೀರ್ವಾದ ಮಾಡಿ ಮುಂದಿನ ನಾಯಕತ್ವವನ್ನು ಬೆಳೆಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು ಮಾರ್ಗದಲ್ಲಿ ಸೂಚಿಸಿದ್ದಾರೆ. ಈಗ ಆ ಒಂದು ಬೀಜವನ್ನು ಯಾವ ಥರ ಶೇಖರಣೆ ಮಾಡಿ ಬೀಜ ಮಾಡಿ ಭೂಮಿಗೆ ಅದೇ ರೀತಿ ಆಗಿರುವಂಥ ಆ ಒಂದು ಬೀಜನ ಕೃಷಿ ಮಾಡಿ ಈಗ ರೈತರು, ಜನರು, ಸಾರ್ವಜನಿಕರು ಅರಕಲಗೂಡು ತಾಲೂಕಾದ್ಯಂತ ಎಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಗಳು